ಆಫ್ರಿಕನ್ ಏಷ್ಯನ್ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಕಾರ್ಯಕಾರಿ ಸಮಿತಿಯ 77ನೇ ಅಧಿವೇಶನವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ದೆಹಲಿಯಲ್ಲಿಂದು ಉದ್ಘಾಟಿಸಿದರು. ಬಳಿಕ ಅವರು, ಗ್ರಾಮೀಣ ಪ್ರದೇಶದ ಜನರ ಜೀವನವನ್ನು ಹೆಚ್ಚು ಆರಾಮದಾಯಕವಾಗಿಸಲು ಕೇಂದ್ರ ಸರ್ಕಾರ ಹಲವಾರು ಕ್ರಾಂತಿಕಾರಿ ಯೋಜನೆಗಳನ್ನು ಕೈಗೊಂಡಿದೆ. ಈ ಯೋಜನೆಗಳು ದೇಶದ ಆರ್ಥಿಕತೆಗೆ ಹೊಸ ಆಯಾಮ ನೀಡಿವೆ ಎಂದು ಹೇಳಿದರು. ಆಫ್ರಿಕನ್ ಏಷ್ಯನ್ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಬಹುಪಕ್ಷೀಯ ವೇದಿಕೆಯ ಮೂಲಕ ಭಾರತ ವಿವಿಧ ಕ್ಷೇತ್ರಗಳಲ್ಲಿ ಜ್ಞಾನ, ತಾಂತ್ರಿಕ ಪರಿಣಿತಿ ಮತ್ತು ಯಶಸ್ವಿ ನೀತಿಗಳನ್ನು ವಿನಿಮಯ ಮಾಡಿಕೊಳ್ಳುವುದನ್ನು ಮುಂದುವರಿಸುತ್ತದೆ. ಭಾರತ ತನ್ನ ಅಚಲ ಬೆಂಬಲ ಮತ್ತು ನೆರವಿನೊಂದಿಗೆ ಗ್ರಾಮೀಣ ಸಮುದಾಯವನ್ನು ಸಬಲೀಕರಣಗೊಳಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ, ಪ್ರಧಾನಮಂತ್ರಿ ಗ್ರಾಮೀಣ ರಸ್ತೆ ಯೋಜನೆ ಮತ್ತು ಲಕ್ಷಾಧಿಪತಿ ದೀದಿ ಯೋಜನೆಯಂತಹ ಯೋಜನೆಗಳ ಮಹತ್ವವನ್ನು ವಿವರಿಸಿದ ಸಚಿವರು, ಈ ಹಿಂದೆ ಭಾರತ ಆಹಾರಕ್ಕಾಗಿ ಇತರ ದೇಶಗಳನ್ನು ಅವಲಂಬಿಸಿತ್ತು. ಆದರೆ ಇಂದು ದೇಶ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬಿಯಾಗಿದೆ. ಮಾತ್ರವಲ್ಲದೆ ಇತರ ರಾಷ್ಟ್ರಗಳಿಗೂ ಸಹಾಯ ಮಾಡುತ್ತಿದೆ ಎಂದರು. ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಮೂಲಕ ಸುಮಾರು 90 ಲಕ್ಷ ಸ್ವಸಹಾಯ ಗುಂಪುಗಳಲ್ಲಿ ಸುಮಾರು 10 ಕೋಟಿ ಮಹಿಳೆಯರನ್ನು ಸೇರಿಸಲಾಗಿದೆ. ಅವರಿಗೆ 50,000 ಕೋಟಿ ರೂಪಾಯಿಗೂ ಹೆಚ್ಚು ಆರ್ಥಿಕ ನೆರವು ನೀಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸುಮಾರು 1,25 ಲಕ್ಷ ಮಹಿಳೆಯರು ಲಖಪತಿ ದೀದಿಗಳಾಗಿದ್ದಾರೆ ಎಂದು ಹೇಳಿದರು. एक आजीविका मिशन जो विशेषकर ग्रामीण भारत से गरीबी दूर करने के लिए, बेरोजगारी दूर करने के लिए हमने बनाया है, उसके बारे में मैं जरूर आपको जानकारी देना चाहूंगा। इसके पहले भी भारत में हरित क्रांति हुई और कृषि के क्षेत्र में हमने उत्पादन और उत्पादकता बढ़ाने के नए रिकॉर्ड स्थापित किए। एक जमाना था तब भारत अपनी खाद्यान्न सुरक्षा के लिए दुनिया के कुछ देशों पर निर्भर करता था, लेकिन आज खाद्यान्न के उत्पादन में भारत आत्मनिर्भर है और दुनिया के बाकी देशों को भी सहयोग कर पा रहा है।